ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಡ್ರೈ ಪ್ರಾನ್ ಮಸಾಲ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇನ್ನೂರು ಗ್ರಾಮಷ್ಟು ಒಣ ಪ್ರಾನನ್ನು ತಗೊಂಡಿದ್ದೀನಿ. ನೋಡಿ, ಪ್ರಾನ್ ಈ ರೀತಿ ಚೆನ್ನಾಗಿ ಒಣಗಿರಬೇಕು. ತೇವ ಇದ್ದು ಬಣ್ಣ ಬದಲಾಗಿದ್ದರೆ ಅದರ ಸ್ಮೆಲ್ ಮತ್ತು ರುಚಿ ಚೆನ್ನಾಗಿರೋದಿಲ್ಲ. ಮೊದಲಿಗೆ ಪ್ರಾನನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಪ್ರಾನನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಕಾಯಿಸಿರುವ ನೀರನ್ನು ಹಾಕ್ತಾ ಇದ್ದೀನಿ. ಕುದಿಸೋದೇನು ಬೇಕಾಗಿಲ್ಲ, ಚೆನ್ನಾಗಿ ಬಿಸಿ ಆದರೆ ಸಾಕು. ಇದನ್ನು 10 ನಿಮಿಷದವರೆಗೂ ಹಾಗೆ ನೆನೆಯಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಬಿಸಿನೀರನ್ನು ಚೆಲ್ಲಿಬಿಟ್ಟು ಇದೇ ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕೊಳ್ತಾ ಇದ್ದೀನಿ. ಪ್ರಾನನ್ನು ಈ ರೀತಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಪ್ರಾನ್ ಮೇಲೆ ಅಂಟಿರುವ ಉಪ್ಪು ಮತ್ತು ಮರಳಿನಂಶ ಹೋಗೋ ರೀತಿ ತೊಳಿಬೇಕು. ಪ್ರಾನನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಾಗಿದೆ. ಇದನ್ನು 5 ರಿಂದ 6 ಬಾರಿ ಚೆನ್ನಾಗಿ ತೊಳಿಬೇಕು. ಪ್ರಾನನ್ನು ತೊಳೆದ ನೀರು ಈ ರೀತಿ ಪ್ಯೂರ್ ಆಗಿರಬೇಕು. ಅಲ್ಲಿವರೆಗೂ ಅದನ್ನು ತೊಳಿಬೇಕು. ಡ್ರೈ ಪ್ರಾನ್ ಇವಾಗ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ಇದನ್ನು ಒಂದು ಕಡೆ ಹಾಗೇನೆ ಇಡ್ತಾ ಇದ್ದೀನಿ. 3 ಈರುಳ್ಳಿ, 3 ನಾಟಿ ಟೊಮೆಟೊ, 4 ಚಿಕ್ಕದಾದ ಬೆಳ್ಳುಳ್ಳಿ ಅಥವಾ 2 ದೊಡ್ಡ ಬೆಳ್ಳುಳ್ಳಿ, 2 ಕಡ್ಡಿ ಕರಿಬೇವಿನ ಸೊಪ್ಪು, 1 ಚಿಕ್ಕ ನಿಂಬೆ ಹಣ್ಣಿನ ಸೈಜ್ನಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದು ಜಜ್ಜಿಟ್ಟಿದ್ದೀನಿ. ಒಂದು ಕಡಾಯಿನಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅಂದಾಜಿಗೆ 100 ml ಅಷ್ಟಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಲೈಟ್ ಕಂದು ಬಣ್ಣ ಬರೋವರೆಗೂ ಬಾಡಿಸ್ತಿರ್ಬೇಕು. ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು 1 ನಿಮಿಷದವರೆಗೂ ಬಾಡಿಸಿದ್ರೆ ಸಾಕು. ಇದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. 3/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಮೀನಲ್ಲೂ ಸ್ವಲ್ಪ ಉಪ್ಪಿರುತ್ತೆ. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬಾಡಿಸ್ತಿರ್ಬೇಕು. ಮೀಡಿಯಂ ಸೈಜ್ನ ಸ್ಪೂನ್ನಲ್ಲಿ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ಕ್ಲೀನ್ ಮಾಡಿ ತೊಳೆದಿಟ್ಟಿರುವ ಡ್ರೈ ಪ್ರಾನನ್ನು ಹಾಕ್ತಾ ಇದ್ದೀನಿ. ಕಿವುಚಿರುವ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಅದೇ ಕಪ್ನಲ್ಲಿ ನೀರನ್ನು ಹಾಕಿ ಹುಣಸೆ ಹಣ್ಣನ್ನು ಮತ್ತೊಂದು ಸಲ ಕಿವುಚಿಬಿಟ್ಟು ಆ ನೀರನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಪ್ರಾನ್ ಬೇಯೋದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಪ್ರಾನ್ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಪ್ರಾನ್ ಚೆನ್ನಾಗಿ ಒಣಗಿದೆ, ಸೈಜ್ನಲ್ಲೂ ದೊಡ್ಡದಾಗಿದೆ ಮತ್ತು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇವಾಗ ನೋಡಿ ಪ್ರಾನ್ ಚೆನ್ನಾಗಿ ಬೆಂದಿದೆ.
ನೀವು ಮಸಾಲೆಯಲ್ಲಿ ಹಾಗೇನೆ ಅನ್ನವನ್ನ ಕಲಸಿ ತಿನ್ನೋದಾದ್ರೆ ಇಲ್ಲಿಗೆ ಸ್ಟವ್ ಅನ್ನ ಆಫ್ ಮಾಡಿಬಿಡಬಹುದು. ನಾನು ಇದನ್ನ ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸಾಂಬಾರನ್ನ, ರಸಮನ್ನ ಅಥವಾ ಸೊಪ್ಸಾರಿನ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋ ತರ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣ ಪ್ರಾಣಿನ ಮಸಾಲಾ ಫ್ರೈ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.